ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತ್ಯಾಗದ ಹಾದಿ. ಹರಳುಗುಡ್ಡದ ಸ್ವಾಮಿ, ನೀವು ಜ್ಞಾನೋಪಾಸಕರಾಗಿದ್ದು ಸಾಧನೆಯಲ್ಲಿ ತೊಡಗಿದ್ದಾಗ ಜನ ಮೇಲಿಂದ ಮೇಲೆ ಬಂದು ನಿಮಗೆ ತೊಂದರೆಯುಂಟು ಮಾಡಿದರೆ ನಿಮ್ಮ ಸಾಧನೆಯನ್ನು ಯಶಸ್ವಿಯಾಗಿ ಪೂರೈಸಲಾರಿರಿ. ಭಾರತದಲ್ಲಿ ಈಗಲೂ ಇರುವ ಪದ್ಧತಿಯೆಂದರೆ ನೀವು ಸ್ವಾಮಿಯಾಗಿದ್ದಲ್ಲಿ ನಿಮ್ಮ ಬಳಿಗೆ ಬರುವ ಎಲ್ಲರ ಪ್ರಶ್ನೆಗಳಿಗೂ ನೀವು ಪರಿಹಾರವನ್ನು ಸೂಚಿಸಬೇಕು. ಜೀವನದ ಎಲ್ಲ ಅನಿಷ್ಟಗಳಿಗೂ ಸ್ವಾಮಿಗಳು ಪರಿಹಾರಗಳನ್ನು ಹೊಂದಿರುವರೆಂದು ಅನೇಕ ಜನ ಭಾವಿಸುತ್ತಾರೆ. ಅಂಥ ಜನ ಕೆಲಸಲ ಇಂಥ ನಂಬಿಕೆಗಳಿಂದ ಪ್ರಯೋಜನವನ್ನು ಹೊಂದುತ್ತಾರೆ ಮತ್ತು ಗುಣಮುಖರಾಗುತ್ತಾರೆ. ಈ ಫಲಿತಾಂಶ ಸಾಮಾನ್ಯವಾಗಿ ಉತ್ಪ್ರೇಕ್ಷಿತ ಕಥೆಯಾಗಿ ಪ್ರಚಾರ ಪಡೆಯುತ್ತದೆ. ಪ್ರಾರಂಭದ ಹಂತದಲ್ಲಿರುವ ಸ್ವಾಮಿಯನ್ನು ಸಿದ್ಧಪುರುಷ ಎಂದು ನಂಬುತ್ತಾರೆ. ಈ ಬಡ ಪ್ರಾಣಿ ತನ್ನ ಸಾಧನೆಯನ್ನು ಮುಂದುವರಿಸಲಾಗದೆ ತನ್ನ ಗುರಿಯನ್ನೇ ಮರೆತು ಬಿಡುತ್ತಾನೆ. ಆತ ಸ್ವಾಮಿಯಾಗಿ ಉಳಿದು ಆದರೆ ಜ್ಞಾನವನ್ನು ಪಡೆಯದೆ ತನ್ನ ಅಮೂಲ್ಯವಾದ ಸಮಯ ಮತ್ತು ಜೀವನವನ್ನು ನಿಷ್ಫಲಗೊಳಿಸುತ್ತಾನೆ. ಇಂಥ ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳುವ ಒಂದು ಮಾರ್ಗವೆಂದರೆ ಮರೆಮಾಚಿ ಉಳಿದು ಬಿಡುವುದು ಮತ್ತು ಸಾಧನೆಯಲ್ಲಿ ತೊಡಗುವುದು. ತಮ್ಮ ಜೀವನದಲ್ಲಿ ನಿಜಕ್ಕೂ ಮಹಾತ್ಮರಾಗಿದ್ದು ತಮಗೆ ತೊಂದರೆಯಾಗದಿರಲಿ ಎಂಬ ಕಾರಣಕ್ಕಾಗಿ ಹುಚ್ಚರಂತೆ ನಟಿಸುವ ಅನೇಕ ಆಧ್ಯಾತ್ಮ ಜೀವಿಗಳಿದ್ದಾರೆ. ಇಂಥ ಒಂದು ಸಂದರ್ಭ ನನಗೆ ಗೊತ್ತಿದೆ. ಒಬ್ಬ ಸ್ವಾಮಿಯ ಬಳಿಗೆ ಜನ ಆಹಾರ ಮತ್ತು ಹಣ ತರುತ್ತಿದ್ದರು. ಅವನಿಗೆ ಇದೆಲ್ಲ ಬೇಕಿರಲಿಲ್ಲ. ಯಾಕೆಂದರೆ ಜನ ಶಾಂತಿ ಭಂಗ ಮಾಡುತ್ತಿದ್ದರು. ಆದ್ದರಿಂದ ಆತ ಸನ್ನೆ ಮಾಡಿ ಹೇಳಿದ, ಯಾರು ನನ್ನಲ್ಲಿ ಪ್ರೀತಿ ಗೌರವಗಳನ್ನು ಇಟ್ಟಿದ್ದೀರಿ ಅವರೆಲ್ಲ ಒಂದೊಂದು ಕಲ್ಲು ಹರಳನ್ನು ಮಾತ್ರ ತರಬೇಕು. ಸ್ವಾಮಿಗಳಿಗೆ ಕಲ್ಲು ಹರಳೆಂದರೆ ಬಹಳ ಇಷ್ಟವೆಂದು ಭಾವಿಸಿದ ಜನ ದಿನಂಪ್ರತಿ ಕಲ್ಲು ಹರಳುಗಳನ್ನು ತರತೊಡಗಿದರು. 1 ಹರಳು, 2, 3 ಹೀಗೆ ಅವರವರಿಗೆ ತೋಚಿದ ಹಾಗೆ ಹರಳುಗಳನ್ನು ಸಂಗ್ರಹ ಮಾಡಿದರು. ಸ್ವಲ್ಪ ಕಾಲದ ನಂತರ ಅಲ್ಲೊಂದು ವೈವಿಧ್ಯಯುತವಾದ ಹರಳುಗಳ ಬೆಟ್ಟ ಬೆಳೆಯಿತು. ಹಾಗೂ ಸ್ವಾಮಿ ಅದರ ತುದಿಯಲ್ಲಿ ಇರತೊಡಗಿದ. ಜನ ಅವರನ್ನು ಕಂಕರಿಯಾ ಬಾಬಾ ಅಂದರೆ ಹರಳುಗಳ ಸ್ವಾಮಿ ಎಂದು ಕರೆಯತೊಡಗಿದರು. ಈಗ ಆತ ಏಕಾಕಿಯಾಗಿರಲು ಸಾಧ್ಯವಾಯಿತು. ನಂತರ ಸ್ವಾಮಿ ಯಾರಿಗೂ ಅರ್ಥವಾಗದ ಭಾಷೆಯಲ್ಲಿ ಮಾತಾಡತೊಡಗಿದರು. ಯಾರಾದರೂ ಬಂದರೆ ಅವರು ಹೇಳುತ್ತಿದ್ದರು, ದೋದೋ ದೋದೋ. ಅವರು ನನಗೂ ಹೀಗೆ ಮಾಡಿದರು. ಹಾಗಾಗಿ ನಾನು ರಾತ್ರಿಯೆಲ್ಲ ಅವರೊಬ್ಬರೇ ಇದ್ದಾಗ ಹೋಗಿ ಕಂಡಾಗ ಜನ ಬಂದು ತೊಂದರೆ ಕೊಡತೊಡಗಿದಾಗಿನಿಂದ ನಾನು ಹೊಸದೊಂದು ಭಾಷೆಯನ್ನು ಕಲಿತುಬಿಟ್ಟೆ. ಯಾರು ನನ್ನ ಜೊತೆ ಮಾತಾಡಲಾರರು ಎಂದು ತಿಳಿಸಿದರು. ಲೋಕದ ಮಂದಿ ಬಂದು ತೊಂದರೆ ಕೊಡಲು ಸಾಧ್ಯವಾಗದ ರೀತಿಯಲ್ಲಿ ಯಾವಾಗಲೂ ಇದ್ದು ಬಿಡುವಂತೆ ಈ ಸ್ವಾಮಿ ನನಗೆ ಹೇಳಿಕೊಟ್ಟರು. ಮನುಷ್ಯ ಜೀವಿ ಅನೇಕ ವ್ಯಕ್ತಿಗಳನ್ನು ಹೊಂದಿರುತ್ತಾನೆ. ಯಾಕೆಂದರೆ ಅಹಂಕಾರಕ್ಕೆ ಅನೇಕ ಮುಖಗಳಿವೆ. ಅವುಗಳಲ್ಲಿ ಕೆಲವನ್ನು ನಾವು ಪತ್ತೆ ಮಾಡಬಹುದು ಮತ್ತು ವಿಶ್ಲೇಷಣೆ ಮಾಡಬಹುದು. ಆದರೆ ಎಷ್ಟೋ ನಮಗೆ ಗೊತ್ತಾಗದೆಯೇ ಉಳಿದು ಬಿಟ್ಟಿರುತ್ತವೆ. ಸ್ವಾಮಿ ತಮ್ಮ ಮಾತನ್ನು ಮುಗಿಸುತ್ತಾ, ಪ್ರಪಂಚ ನಿಜಕ್ಕೂ ದೇವರ ಹೆಸರಿನಲ್ಲಿ ಅಹಂಕಾರದ ಪೂಜೆಯಲ್ಲಿ ತೊಡಗಿದೆ ಎಂದು ಹೇಳಿದರು. ಸಾಮಾನ್ಯ ಅಹಂಭಾವಕ್ಕೆ ಅದರ ಹಿಂದೆ ಅಡಗಿರುವ ನಿರುಪಾಧಿಕ ಸತ್ಯದ ಅರಿವನ್ನು ಮೂಡಿಸಿದಾಗ ಅದು ಅಂತರ್ಮುಖಿಯಾಗತೊಡಗುತ್ತದೆ. ಇದನ್ನು ಉದಾತ್ತ ಅಹಂ ಎನ್ನುತ್ತಾರೆ. ಉದಾತ್ತ ಅಹಂ ಸಹಕಾರಿಯಾದರೆ ಸಾಮಾನ್ಯ ಅಹಂ ದುರಾವಸ್ಥೆಗೀಡು ಮಾಡುತ್ತದೆ. ಬೋಲೋ ಸಬ್ ಸಂತ್ ಕಿ ಜೈ.